ಇನ್ನು ರೆಹಮಾನ್ ಹತ್ಯೆ ಯಾವ ಕಾರಣಕ್ಕಾಗಿದೆ ಅನ್ನೋದು ತನಿಖೆ ನಂತರ ಹೊರಗೆ ಬರಬೇಕು. ಕೆಲವರು ಹೇಳೋ ಪ್ರಕಾರ ವ್ಯಕ್ತಿಗತ ಕಾರಣ ಸೇರಿದೆ ಅಂತ ಹೇಳ್ತಾರೆ. ತನಿಖೆ ಹೊರಗೆ ಬರಬೇಕು. ನಾನು ತನಿಖೆ ಆಗದೆ ಹೇಳಕ್ಕೆ ಬರಲ್ಲ. ಇನ್ನು ಕೆಲವರು ಹೇಳ್ತಾರೆ ರೆಹಮಾನ್ ಕುಟುಂಬಕ್ಕೆ ಸಮಗ್ರ ಮಾಹಿತಿ ಇದೆ, ಯಾಕೆ ಹತ್ಯೆ ಆಯಿತು ಅನ್ನೋದನ್ನು ಹೇಳ್ತಾರೆ. ಇದು ತನಿಖೆ ನಂತರ ಹೊರಗೆ ಬರಬೇಕಾಗಿರೋ ಸಂಗತಿ. ಆದರೆ ತನಿಖೆಗೆ ಮೊದಲೇ ನೀವು VHP ಮೇಲೆ ಆರೋಪ ಮಾಡ್ತೀರಿ, ಬಜರಂಗಳದ ಮೇಲೆ ಆರೋಪ ಮಾಡ್ತೀರಿ, ಬಜರಂಗಳ ಮತ್ತು VHP ಪ್ರಮುಖರನ್ನ ಈ ಕೇಸ್ನಲ್ಲಿ ಸಿಲುಕಿಸಬೇಕು ಅಂತ ಒತ್ತಡ ಹೇರ್ತೀರಿ. VHP ಬಜರಂಗಳದ ಮುಖಂಡರುಗಳ ಮನೆಗೆ ನೈಟ್ ರೈಡ್ ಮಾಡ್ತೀರಿ. ಇದು ಒಪ್ಪುವ ಸಂಗತಿ ಅಲ್ಲ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ. ಕಾನೂನು ಎಲ್ರಿಗೂ ಒಂದೇ. ಆದರೆ ಆ ನೆಪದಲ್ಲಿ ಸಂಘಟನೆಯನ್ನು ಟಾರ್ಗೆಟ್ ಮಾಡೋದು, ಸಂಘಟನೆಯನ್ನು ಮುಗಿಸ್ತೀವಿ ಅನ್ನುವಂಥ ಯೋಜನೆ ರೂಪಿಸೋದು ಅದು ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶನೂ ನಾವು ಕೊಡಲ್ಲ. ಅದಕ್ಕೆ ನಾನು ಆಗ್ರಹಿಸೋದೇನು ಅಂದರೆ, ನಿಮಗೆ ಸದುದ್ದೇಶ ಇದ್ದರೆ ಶಾಂತಿ ನೆಲೆಸಬೇಕು, ಶಾಂತಿ ಸ್ಥಾಪಿಸಬೇಕು ಅಂಥೇಳಿ ನಾನು ಹೇಳಿದ ವಿಚಾರಗಳ ಕಡೆಗೆ ಆದ್ಯ ಗಮನವನ್ನು ಕೊಡಿ ಮತ್ತು ನಾನು ಹೇಳಿದ ಸಂಗತಿಯನ್ನು ವಿಮರ್ಶೆ ಮಾಡಿ. ಮತಗ್ರಂಥಗಳು ಜಾಗತಿಕ ಕ್ಷೋಭೆಗೆ, ಭಯೋತ್ಪಾದನೆಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾವೆ ಅನ್ನೋದನ್ನು ವಿಮರ್ಶೆ ಮಾಡಿ. ತಾಕತ್ತಿದ್ದರೆ ಅದರ ವಿರುದ್ಧ ಧ್ವನಿ ಎತ್ತಿ. ಆಗ ಕಮ್ಯುನಲ್ ಯಾರು ಅನ್ನೋದು ಸತ್ಯ ಅರ್ಥ ಆಗುತ್ತೆ. SP ಅವರೇ, ಕಮ್ಯುನಲ್ ಅನ್ನೋದರ ಡೆಫಿನೇಷನ್ನು ಭಾರತದ ದರ್ಶನಗಳಲ್ಲಿ ಹುಟ್ಟಿಲ್ಲ. ಯಾಕೆಂದರೆ ಇಲ್ಲಿ ಆ ದರ್ಶನಗಳಿಗೆ ಅವಕಾಶವೇ ಕೊಟ್ಟಿಲ್ಲ. ಇಲ್ಲಿ ಇಂಟಾಲರೆನ್ಸ್ ಅನ್ನೋದಿಲ್ಲ. ವ್ಯಕ್ತಿಗತ ಜಗಳ ಇರ್ಬೋದು, ಆದರೆ ವೈಚಾರಿಕವಾಗಿರ್ತಕ್ಕಂಥ ಇಂಟಾಲರೆನ್ಸಿಗೆ ಇಲ್ಲಿ ಅವಕಾಶನೇ ಕೊಟ್ಟಿಲ್ಲ ನಮ್ಮದು ಭಾರತೀಯ ದರ್ಶನಗಳು. ಯಾವ ಪರಕೀಯ ಮತೀಯ ಗ್ರಂಥಗಳು ಇಂಟಾಲರೆನ್ಸನ್ನು ಬಿತ್ತಾ ಇದ್ದಾವೆ ಅದನ್ನು ನಿಷೇಧ ಮಾಡೋದಕ್ಕೆ ನೀವು ಶಿಫಾರಸು ಮಾಡಿ. ಆಗ ಸದುದ್ದೇಶ ಇದೆ ಅನ್ನೋದು ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಥರ ನೋಡಿ, ಶುಕಾಂತ್ ಶೆಟ್ಟಿ ಹತ್ಯೆ ಆಯಿತು, ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಅವರೇನೋ ಇಬ್ಬರು ಸಂಘಟನೆಯಲ್ಲಿದ್ದರು. ಶರತ್ ಮಡಿವಾಳ ಆಗಲಿ, ದೀಪಕ್ ರಾವ್ ಆಗಲಿ, ರಾಜು ಮಗುವೀರ್ ಆಗಲಿ, ನರಸಿಂಹ ಶೆಟ್ಟಿಗಾರರಾಗಲಿ, ಅವ್ರಿಗೆ ಒಬ್ಬನ ನಾಮ ಇಟ್ಟಿದ್ದ ಅಂತ ಕೊಂದಾಕಿದ್ರು, ಇನ್ನೊಬ್ಬನಿಗೆ ಕೇಸರಿ ಪಂಚೆ ಕಟ್ಕೊಂಡಿದ್ದ ಅಂತ ಕೊಂದಾಕಿದ್ರು. ಈ ಥರದವ್ರನ್ನು ಕೊಂದಾಗ ಶೂನ್ಯ ಸಂವೇದನೆಯನ್ನು ಯಾಕೆ ವ್ಯಕ್ತಪಡಿಸಿದ್ರಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ನಿಜವಾಗ್ಲೂ ಸದುದ್ದೇಶ ಇದ್ದರೆ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಇನ್ನೊಂದು, ಸ್ವತಃ ನಾಸೀರ್ ಹುಸೇನ್ ರಾಜ್ಯಸಭೆ ಚುನಾವಣೆ ಗೆದ್ದಾಗ ಅವರ ಸಮರ್ಥನೆಗೆ ಬಂದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕೇಸ್ ದಾಖಲಾಗಿದೆ. ವಿಧಾನಸೌಧದ ಒಳಗೆ, ಆಡಳಿತದ ಶಕ್ತಿ ಕೇಂದ್ರದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಅವ್ರು ಯಾರು ಅಂದರೆ ನಾಸೀರ್ ಹುಸೇನ್ ಸಮರ್ಥಕರು. ನೀವು ಇವತ್ತಿನವರೆಗೂ ಆ CID ಮುಂದೆ ಎನ್ಕ್ವೈರಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಲಿಲ್ಲ.